ಬಿಟ್ ಮೋರ್ ಅಬೌಟ್ ಇಮೇಜ್ ಫಾರ್ಮೇಶನ್ ಬೈ ಅ ಪ್ಲೇನ್ ಮಿರರ್. ಮೊದಲೇ ಪ್ರಶ್ನೆ, ಹೌ ಫಾರ್ ಇಸ್ ದ ಇಮೇಜ್ ಫಾರ್ಮ್ಡ್? ಇಮೇಜು ಎಷ್ಟು ದೂರದಲ್ಲಿ ಫಾರ್ಮ್ ಆಗಿದೆ, ಕಾಣುತ್ತೆ? ಈ ಉತ್ತರ ಹೇಗೆ ಅಂತ ಹೇಳಿದ್ರೆ, image is as far as the object is from the mirror. ಈ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ ಏನ್ ಹೇಳ್ಬೋದು, a'(m) is equal to am. ಆಯ್ತಾ? ಎಮ್ ಇಂದ, ನಮ್ಮ ಕನ್ನಡಿಯಿಂದ ಆಬ್ಜೆಕ್ಟ್ ಎಷ್ಟು ದೂರದಲ್ಲಿ ಇರುತ್ತೋ ಅಷ್ಟೇ ದೂರದಲ್ಲಿ ಇಮೇಜ್ ಕೂಡ ಇರುತ್ತೆ. ಆಯ್ತಾ? ಸೊ ಇಲ್ಲಿ ಏನು ಕೀ ಪಾಯಿಂಟ್ ಅಂತ ಹೇಳಿದ್ರೆ, all distance are measured with respect to the mirror. All distance are measured with respect to the mirror. ಸರಿನಾ? ಸೊ ಇದನ್ನ ನೀವು ನಾವು ಕಟ್ಕೊಂಡಿತ್ತು ಅಂತ ಹೇಳಿದ್ರೆ, ಟ್ರಿಕಿ ಕ್ವಶನ್ಸ್ ಬರುತ್ತಲ್ಲ, ಅದು ಆರಾಮಾಗಿ ಉತ್ತರ ಕೊಡ್ಬೋದು ನೀವು. ಪ್ರತಿಯೊಂದು ಡಿಸ್ಟೆನ್ಸ್ ನೀವು ಇಮೇಜ್ ಫಾರ್ಮೇಶನ್ ಅದು ಇದು ಅಳಮೂಳೆ ಎಲ್ಲನೂ ಆಯ್ತಾ ನಿಮ್ಮ ಕನ್ನಡಿಯಿಂದ ಮೆಷರ್ ಮಾಡ್ತೀವಿ. ಅರ್ಥ ಆಯ್ತಾ? ಯಾಕಂದ್ರೆ ಬರೋ ಟಾಪಿಕ್ ಅಲ್ಲಿ ಇದನ್ನೆಲ್ಲ ಉಪಯೋಗಿಸ್ತಾ ಇದ್ದೀನಿ. ಹಾಗಾಗಿ ಸಣ್ಣ ಪುಟ್ಟ ಪ್ರಶ್ನೆ ಇದ್ರೂ ಇದನ್ನ ಪೂರ ಬಿಡ್ಸ್ ಹೇಳ್ತಾ ಇದ್ದೀನಿ ಅಲ್ವಾ. ಮುಂದಿನ ಪ್ರಶ್ನೆ, ಹೌ ಬಿಗ್ ಇಸ್ ದ ಇಮೇಜ್? ದ ಸೈಜ್ ಆಫ್ ದ ಇಮೇಜಸ್ is equal to size of object. ಆಯ್ತಾ? ಇಲ್ಲಿ ನಿಂತಿದ್ದೀವಿ ಅಂತ ತಿಳ್ಕೊಳ್ಳಿ. ಈ ಆಬ್ಜೆಕ್ಟ್ ನ ಕಲ್ಲು ಅಂತ ತಿಳ್ಕೊಳ್ಳೋಣ. ಇಲ್ಲಿರುವಂತ ಕಲ್ಲನ್ನ ನಾವು ಅಕಸ್ಮಾತ್ ಆಗಿ ಇಲ್ಲಿ ಇಡ್ತು ಅಂತ ಹೇಳಿದ್ರೆ, ಆಯ್ತಾ, ಒಂದು ಕಲ್ಲಿದೆ ಇಲ್ಲಿ, ಇದೇ ಕಲ್ಲನ್ನ ಇಲ್ಲಿಟ್ಟು ನಮ್ ಜಾಗ ನಾವು ಎಲ್ಲೂ ಬದಲಾಯಿಸ್ತಾ ಇಲ್ಲ, ಅಲ್ಲೇ ಇದೀವಿ ನಾವು. ನಮ್ ಕನ್ನಡಿ ಇದೆಯಲ್ಲ ಅದನ್ನ ತೆಗಿತಾ ಇದ್ದೀವಿ. ಸರಿನಾ? ಇಲ್ಲಿರುವಂತ ಕಲ್ಲನ್ನ ಇಲ್ಲಿಡ್ತು ಅಂತ ಹೇಳಿದ್ರೆ ಆ ಸೈಜ್ ಎಷ್ಟಿರುತ್ತೆ, ಎಷ್ಟು ದೊಡ್ಡದಾಗಿ ನೋಡ್ತಾ ಇರ್ತೀವೋ ಅಷ್ಟೇ ದೊಡ್ಡದಾಗಿ ನಮ್ಮ ಇಮೇಜ್ ಸೈಜ್ ಇರುತ್ತೆ. ಸರಿನಾ? ಸೊ ಸೈಜ್ ಆಫ್ ದ ಇಮೇಜ್ ಇಸ್ ಆಲ್ವೇಸ್ ಟಾಕ್ ಇನ್ ಟರ್ಮ್ಸ್ ಆಫ್ ಆಬ್ಜೆಕ್ಟ್ ಸೈಜ್. ಇದನ್ನ ನಾವು ಕಟ್ಕೊಳ್ಳಿ. ಸೈಜ್ ಆಫ್ ಇಮೇಜ್ is always talked in terms of size of object. ಇದು ನಿಮಗೆ ಜ್ಞಾಪಕ. ಸಣ್ಣ ಪುಟ್ಟ ಪಾಯಿಂಟ್ ಮಾಡ್ತಾ ಇದೀನಿ ಆಯ್ತಾ. ಆದ್ರೆ ಇದರಿಂದ ನಿಮ್ಮ ಎಕ್ಸ್ಟೆನ್ಷನ್ ಇದ್ರದ್ದು ಎಕ್ಸ್ಟೆನ್ಷನ್ ಇದ್ರ ಮುಂದಿನ ಭಾಗನೇ ನಮ್ಮ ಚಾಪ್ಟರ್ ಇರೋದು. ಇದುವರೆಗೆ ಏನು ಕಲಿತಾ ಇದೀವ, ಒಂದೆರಡು ವಿಷಯ ಸಣ್ಣ ವಿಷಯ ಕಲಿತೀವಿ, ಅದ್ರ ಮೇಲೆ ನಿಮ್ಮ ಚಾಪ್ಟರು ಬೆಳೆಯುತ್ತೆ. ಇದುವರೆಗೆ ಏನೇನು ಕಲ್ತಿದೀವೋ ಅದು ಒಂಚೂರು ನಿಮಗೆ ಕನ್ಫ್ಯೂಷನ್ ಇಟ್ಕೊಡ್ದು ಆಯ್ತಾ. ಏನೇ ಡೌಟ್ ಇದ್ರು ಮತ್ತೊಂದ್ಸತಿ ನೋಡಿ, ಅಲ್ಲೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕೇಳಿ, ಮತ್ತೊಂದು ವಿಡಿಯೋ ಇನ್ನೊಂದು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಆಯ್ತಾ. ನಿಮ್ಮ ಟೀಚರ್ ಜೊತೆ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ಕೊಳ್ಳಿ. ಕ್ಲಿಯರ್ ಮೋಸ್ಟ್ ಆಫ್ ದ ಟೈಮ್ 99% ಕ್ಲಿಯರ್ ಆಗೇ ಆಗುತ್ತೆ. ಸರಿನಾ? ಏನೇ ಡೌಟ್ ಇದ್ರೂ ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ರು ಬಿಡ್ಸ್ ಹೇಳೇ ಹೇಳ್ತಾರೆ ಆಯ್ತಾ. ಸೊ ಇದನ್ನು ಕೂಡ ನೀವು ಪಾಸ್ ಮಾಡಿಕೊಂಡು ಬರೀಬೇಕು.